ಇವತ್ತು ಪ್ರಪಂಚದಾದ್ಯಂತ ಯಾವುದೇ ಸಂಸ್ಕಾರ ಇರ್ಬೋದು, ಕಾಲಾಂತರದಿಂದ ಸಂಸ್ಕಾರ ಇರುವಂಥದ್ದನ್ನು ಹೊಸದಾಗಿ ಏನೇನಾದ್ರೂ ಆ್ಯಡ್ ಮಾಡುವಂಥದ್ದು ನಡೀತೈತೆ. ಇವತ್ತು ವೆಸ್ಟರ್ನ್ ಲೈಫ್ ಸ್ಟೈಲ್ ನಮಗೆ ಗೊತ್ತೇ ಇರಲಿಲ್ಲ. ಈಗ ಒಂದು 20 ವರ್ಷದ ಹಿಂದೆ ನಮ್ಮ ಜನ್ರೇಷನ್ಗೆಲ್ಲ ಅದು ಗೊತ್ತೇ ಇರಲಿಲ್ಲ. ಇವತ್ತು ವೆಸ್ಟರ್ನ್ ಲೈಫ್ ಸ್ಟೈಲ್ನ ಇವತ್ತು ಅಳವಡಿಸ್ಕೊಂಡಿರೋ ರೀತಿ ಬೇರೆ ಬೇರೆ ಭಾಗಗಳಿದೆ. ಅದರಲ್ಲೂ ನಮ್ಮ ರಾಜ್ಯದಲ್ಲಿರುವಂಥ ಭಾಗಗಳಲ್ಲಿ ನಡೆಯುವಂಥ ಏನು ಆ ಕಂಬಳ ಇರ್ಬೋದು, ಬೇರೆ ಬೇರೆ ಥರ ಆ್ಯಕ್ಟಿವಿಟೀಸ್ಗಳನ್ನ ನಮ್ಮಲ್ಲೂ ತಂದು ಇಂಟ್ರೊಡಕ್ಷನ್ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಅನ್ನೋದು ನನ್ನ ಭಾವನೆ. ಅದಕ್ಕೆ ನಮ್ಮ ಎಲ್ಲ ಜನಗಳನ್ನು, ನಮ್ಮ ಮೈಸೂರಿನ ಎಲ್ಲ ಬುದ್ಧಿವಂತರುಗಳು ಯಾರು ಇವತ್ತು ವಿರೋಧ ಮಾಡ್ತಾರೆ ಅವರೆಲ್ಲರೂ ಸಹಕಾರ ಕೊಟ್ಟು ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಅಂತ ಅನ್ನೋ ನಂಬಿಕೆ ನನಗೈತೆ. ಅದರಿಂದ ಪರಿಸರಕ್ಕೆ ಯಾವುದೇ ಥರವಾದ ಹಾನಿ ಆಗಲ್ಲ. ಅದೊಂದು ತುಳುನಾಡಿನ ಸಂಸ್ಕೃತಿ ಅದು. ಆ ಸಂಸ್ಕೃತಿಯನ್ನು ನಮ್ಮ ಮೈಸೂರಿನಲ್ಲಿ ಪರಿಚಯ ಮಾಡಬಾರ್ದು ಅಂತ ಅನ್ನೋದೇನಿಲ್ಲ. ಇವತ್ತು ಬೇರೆ ಬೇರೆ ಭಾಗದಿಂದ, ಬೇರೆ ಬೇರೆ ವಿಭಾಗದಿಂದ ದಸರಾದಲ್ಲಿ ವಿಶ್ವವಿಖ್ಯಾತ ದಸರಾ ಅಂತ ಅಂದ್ಬಿಟ್ಟು ನಾವು ಹೇಳುವಂಥದ್ದು. ವಿಶ್ವವಿಖ್ಯಾತ ದಸರಾ ಮಾಡ್ತಾ ಇರಬೇಕಾದ್ರೆ ನಮ್ಮ ರಾಜ್ಯದ ಸಂಸ್ಕಾರವನ್ನು, ನಮ್ಮ ರಾಜ್ಯದ ವಿಚಾರಗಳನ್ನ ಬೇರೆಯವ್ರಿಗೆ ತಿಳಿಸೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಅನ್ನೋದು ನನ್ನ ಭಾವನೆ. ಅದನ್ನು ಮುಖ್ಯಮಂತ್ರಿಗಳು ಅವರೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಮರಗಳನ್ನೆಲ್ಲೂ ಕಡಿತಾ ಇಲ್ಲ, ಅದೆಲ್ಲ ಸುಳ್ಳು ಮಾಹಿತಿ. ಇವತ್ತೇನು ಖಾಲಿ ಜಾಗದಲ್ಲಿ ಏನು ಕಂಬಳ ಮಾಡಬೇಕಾದ್ರೆ ನೀರಿನ ಗದ್ದೆಯಲ್ಲಿ ಆ ಕೋಣಗಳನ್ನ ಓಡಿಸುವಂಥದ್ದು ಕಂಬಳ ಅಂತಂದರೆ ಅದನ್ನು ನೀರಿನ ಗದ್ದೆಗೆ ಏನು ವಿಶಾಲವಾಗಿರಬೇಕು ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅದನ್ನು ಅಷ್ಟು ಬಿಟ್ಟರೆ ಬೇರೆ ಇಲ್ಲ. ಮೈಸೂರು ಭಾಗಕ್ಕೆ ನಾನೇನು ಆಕಾಂಕ್ಷಿ ಅಲ್ಲ. ನೇರವಾಗಿ ಹೇಳಬೇಕು ಅಂದರೆ ಆ ತಾಯಿ ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ. ಮೈಸೂರು ಭಾಗಕ್ಕೆ ಇನ್ನೊಂದು ಕೊಡಬೇಕು ಅಂತ ಅನ್ನೋದು ನಮ್ಮೆಲ್ರಿಗೂ ಆಸೆ. ಅದನ್ನು ಯಾರು ಕೊಡ್ತದೆ ಹೈಕಮಾಂಡ್ ತೀರ್ಮಾನ ಮಾಡಿ ಕೊಡಲೇಬೇಕು ಮೈಸೂರಿಗೆ ಅಂತ ಅನ್ನೋದು ನಮ್ಮ ಅನಿಸಿಕೆ. ಏಕೆಂದರೆ ಮೈಸೂರು ದೊಡ್ಡ ಜಿಲ್ಲೆ. ಮೈಸೂರು ಮತ್ತು ಚಾಮರಾಜನಗರ, ಹಾಸನ, ಮಂಡ್ಯ, ಕೊಡಗು ಈ ಭಾಗಕ್ಕೆ ಇನ್ನೂ ಒಂದು 2-3 ಸ್ಥಾನವನ್ನು ಕೊಡಬೇಕು ಅಂತ ಅನ್ನೋದು ನಮ್ಮ ಆಸೆ. ಬರ್ತಾರೆ. ಈಗ ಎಲ್ಲ ಮೈಸೂರು ಝೋನ್ ಮೀಟಿಂಗ್ ಇನ್ನೂ ಕರೆದಿಲ್ಲ. ಈಗ ಬೆಳಗಾಂ ಝೋನ್ ಮುಗಿಸಿದ್ರು, ಬ್ಯಾಂಗ್ಳೂರು ಝೋನ್ ಮುಗಿಸಿದ್ರು. ಅದೇ ರೀತಿ ಎಲ್ಲ ಝೋನ್ಗಳನ್ನು ಮುಗಿಸ್ಕೊಂಡು ಮೈಸೂರು ಝೋನಿಗೆ ಬರ್ತೀನಿ ಅಂತ ಹೇಳಿದರೆ ಬಂದೇ ಬರ್ತಾರೆ. ಅವ್ರು ಮೈಸೂರಿನ ಅಳಿಯ, ಮೈಸೂರಿಗೆ ಬಂದೇ ಬರ್ತಾರೆ, ಬರಲೇಬೇಕು ಅವರು. ಓಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.